ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನೋಡ್ಬೇಕು ಅದರ ಸ್ನೇಹಮೈ ಹೋಗಿ ಹೋಗಿ ಸಿದ್ದರಾಮಯ್ಯ ಅವರು ಏನಾಯಿತು ಮೂಡಾದಲ್ಲಿ ಏನಾಯಿತು? ಸುಮ್ಮನೆ ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು. ಇನ್ನು ಈಗ ಅದು ಭಾಳ ದಿವಸದಿಂದ ಒತ್ತಾಯ ಇದೆ ನಮ್ಮಲ್ಲಿ. ಇನ್ನೂ ಹಿರಿಯೂರಲ್ಲಿ ಕಬ್ಬು ಬೆಳೆ ಇನ್ನೂ ಪ್ರಾರಂಭ ಆಗಿದೆ. ಇನ್ನೂ ನಮಗೆ ಸಫಿಷಿಯೆಂಟು ನೀರು ಸಪ್ಲೈ ಆಗಬೇಕು, ಪೂರಕವಾಗಿರ್ತಕ್ಕಂಥ ವಾತಾವರಣ ಬೆಳೀಬೇಕು. ನಾವು ಅನೇಕ ಬಾರಿ ಟೆಂಡರ್ನ ಸಹಭಾಗಿತ್ವದೊಂದಿಗೆ, ಸರ್ಕಾರದ ಸಹಭಾಗಿತ್ವದೊಂದಿಗೆ ಟೆಂಡರ್ ಕರೆದ್ವಿ. ಅದರಲ್ಲಿ ಯಾರೂ ಪಾರ್ಟಿಸಿಪೇಟ್ ಇಲ್ಲ. ಮುಂದೆ ಖಂಡಿತವಾಗಿಯೂ ಮಾಡ್ತಕ್ಕಂಥ ದಿಶೆಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಎಎಂಐ ಕೃಷ್ಣ ಅವರು ಅರೆಸ್ಟ್ ಮಾಡಿರೋದು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಪಿತೂರಿ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಮಾತಾಡ್ತಾರೆ. ಯಾರ್ಯಾರ ಮೇಲೋ ಸುಮ್ಮನೆ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನೋಡ್ಬೇಕು ಅದರ ಸ್ನೇಹಮೈ ಹೋಗಿ ಹೋಗಿ ಸಿದ್ದರಾಮಯ್ಯ ಅವರು ಏನಾಯಿತು ಮೂಡಾದಲ್ಲಿ ಏನಾಯಿತು? ಸುಮ್ಮನೆ ತೇಜೋವಧೆ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು. ಚೀಫ್ ಸೆಕ್ರೆಟರಿ ಮೇಲೆ ಈ ರೀತಿಯಾಗಿ ದುಡ್ಡು ತೊಗೊಂಡಿದ್ದಾಳೆ ಅಂತ ಅಂದರೆ ಇದಕ್ಕೆ ಯಾರ ಮೇಲೆ ಬೇಕಾದ್ರೆ ಮಾಡ್ತಾರೆ, ನಾಳೆ ದೇವ್ರ ಮೇಲೂ ಅಲಿಗೇಷನ್ ಮಾಡ್ತಾರೆ. ಸೊ ಇದಾಗಬಾರ್ದು. ಮತ್ತು ಕೆಲವು ಶಾಸಕರುಗಳು ಸಿಎಂ ಬದಲಾವಣೆ ಆಗಬೇಕು, ನಮಗೆ ಅನುದಾನ ಸಿಗ್ತದೆ. ಸುಪ್ರೀಂ ಕೋರ್ಟ್ ಅವರು ನಿನ್ನೆ ಹೇಳಿದೆ. ಇವತ್ತು ದೇಶಾದ್ಯಂತ ಅದು ನ್ಯೂಸ್ ಆಗಿದೆ. ಸೊ ಸುಪ್ರೀಂ ಕೋರ್ಟನ್ನು ಹೇಳಿದ್ದನ್ನು ಈ ದೇಶ ಎಲ್ಲರೂ ತಲೆಬಾಗಿ ಕೇಳಬೇಕಾಗ್ತದೆ. ಸೊ ಅದನ್ನು ಸರ್ಕಾರ ಎಲ್ಲೆಲ್ಲಿ ಈ ಫ್ರೀ ಸ್ಕೀಮ್ಗಳಿದೆ ಅದನ್ನು ಬಟ್ ಇಟ್ ಹ್ಯಾಸ್ ಸುಪ್ರೀಂ ಕೋರ್ಟ್ ಏನು ಕ್ಲಿಯರ್ ಡೈರೆಕ್ಷನ್ ಏನು ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋದು ಅಭಿವೃದ್ಧಿಗೆ ಸ್ವಲ್ಪ ಹಿನ್ನಡೆ ಆಗಲ್ವಾ ಅನ್ನೋ ಪ್ರಶ್ನೆ ಮುಂದಕ್ಕೆ ಕೇಳಿದೆ. ಸೊ ಅದನ್ನು ಸಂಬಂಧಪಟ್ಟಂತೆ ಯಾರ್ಯಾರು ಅದನ್ನು ಗ್ಯಾರಂಟಿ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿದರೆ, ಯಾಕಂದರೆ ನಮ್ಮದು ಗ್ಯಾರಂಟಿ ಕೊಟ್ಟರೂ ಕೂಡ ನಾವು ಅಭಿವೃದ್ಧಿ ಮಾಡ್ತಾಯಿದ್ದೀವಿ, ಎಲ್ಲದಕ್ಕೂ ಕೊಡ್ತಾಯಿದ್ದೀವಿ. ಸೊ ಎಲ್ಲಿ ಅದು ಎಫೆಕ್ಟ್ ಆಗುತ್ತೆ ಅನ್ನೋದು ಆಯಾ ರಾಜ್ಯ ಸರ್ಕಾರಗಳು ನೋಡ್ಕೋಬೇಕು. ಸರ್ಕಾರ ಚಿಂತನೆ ಮಾಡುತ್ತೆ ಹಾಂ, ಅದನ್ನು ಹೇಳ್ದಲ್ಲ. ಈಗ ನಮ್ಮ ಸರ್ಕಾರದಲ್ಲಿ ಈಗ ಕರ್ನಾಟಕದಲ್ಲಿ ನಾವು ಗ್ಯಾರಂಟಿಗಳನ್ನ ಬಂದ ತಕ್ಷಣ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸಮರ್ಥವಾಗಿ ಜೊತೆಗೆ ಅಭಿವೃದ್ಧಿಗೂ ಹಣ ಕೊಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು. ಸೊ ಇದು ನಮಗೆ ಅಷ್ಟು ಮಟ್ಟಿಗೆ ಇನ್ನೂ ಅಂಥ ಎಫೆಕ್ಟ್ ಕಾಣ್ತಾ ಇಲ್ಲ. ಬೇರೆ ಸ್ಟೇಟ್ಗಳು ಅದನ್ನು ನೋಡಬೇಕು. ಸುಪ್ರೀಂ ಕೋರ್ಟ್ ಕೊನೆಗೆ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನೆಲ್ಲರೂ ದೇಶದಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರು ಕಲ್ಲು ತೋರಾಟ ಇದೀಗಾಗಲೇ ನಮ್ಮ ಪಕ್ಷ ಖಂಡನೆ ಮಾಡಿದೆ. ಯಾವುದೇ ಮತೀಯ ಈ ರೀತಿಯಾಗಿ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಕಾಂಗ್ರೆಸ್ ರಕ್ಷಣೆ ದೂರವಾದ ವಿಚಾರದ ನಾನೇ ನಮ್ಮ ಜಿಲ್ಲೆಯಲ್ಲಿ ನೋಡಿದ್ದೇನೆ. 18ರಿಂದ 23 ಯಾವ ರೀತಿಯಾಗಿ ಈ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಲ್ಲಿ ಆ ರೀತಿ ಆಗೋಕ್ಕೆ ಚಾನ್ಸ್ ಇದೆ. ಹುಬ್ಬಳ್ಳಿಯಲ್ಲಿ ಜೈಲಲ್ಲಿ ಸಿಕ್ಕಿದೆ ಸರ್. ಈಗ ದುಡ್ಡು ಕೊಟ್ಟರೆ ಗಾಂಜಾನ ಸಿಗುತ್ತೆ, ಎಣ್ಣೆನೂ ಸಿಗುತ್ತೆ ಅಂತ ಈಗ ಆಲ್ರೆಡಿ ಅದನ್ನು ನಮ್ಮ ಹಿರಿಯ ಸಚಿವರು ಲೀಡರ್ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು 3-4 ಬಾರಿ ಅದು ತನಿಖೆ ಮಾಡಿಸಿದ್ದಾರೆ. ಸಂಬಂಧಪಟ್ಟರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೊಗೊಂಡಿದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಕ್ರಮ ತೊಗೊಳ್ತಾರೆ.